ಇಷ್ಟು ದೊಡ್ಡ ಮಟ್ಟಿಗೆ ಟೆರೆಸ್ ಅಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆದವರು ಉಡುಪಿ ಅಥವಾ ಮಂಗಳೂರು ಜಿಲ್ಲೆಯಲ್ಲಿ ಕೂಡ ಯಾರು ಇರ್ಲಿಕ್ಕಿಲ್ಲ. 2,74,000 ಬೆಲೆ ಬಾಳುವಂತ ಮಿಯಾಜಾಕಿ ಹಣ್ಣಿನ ಗಿಡ ಇದು. ಈ ಸರ್ತಿ ಹಣ್ಣು ಈ ಸ್ಟೆಮ್ ಅಲ್ಲಿ ಆದದ್ದು. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಹೇಗಿದ್ದೀರಿ? ನಾನಿವತ್ತು ಒಂದು ಹೊಸತು ವಿಡಿಯೋ ಮಾಡಲಿ ಬಂದಿದ್ದೇನೆ. ಟೆರೆಸ್ ಕೃಷಿ. ಸೊ ಟೆರೆಸ್ ಅಲ್ಲಿ ಫಾರ್ಮಿಂಗ್ ಹೇಗೆ ಮಾಡೋದಂತ. ಸೊ ಆಲ್ರೆಡಿ ವೆಲ್ ನೋನ್ ಪರ್ಸನ್, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಸೊ ನಾನೀಗ ಎಲ್ಲಿದ್ದೇನೆ ಅಂದ್ರೆ ಉಡುಪಿ ಜಿಲ್ಲೆ ಕಾಪು ತಾಲೂಕು ಶಂಕರ್ಪುರ ಗ್ರಾಮದಲ್ಲಿದ್ದೇನೆ. ಸೊ ಅವರ ಹೆಸರು ಜೋಸೆಫ್ ಲೋಬೋ ಶಂಕರ್ಪುರ. ಸೊ ಅವರು ಒಳ್ಳೆ ಮಾಡಿ ಕೃಷಿ ಮಾಡ್ತಾರೆ. ಸೊ ಕೆಲವು ವೆರೈಟೀಸ್ ಉಂಟು, ಯುರೋಪಿಯನ್, ಗಲ್ಫ್ ಮತ್ತೆ ಇಲ್ಲಿದ್ದು ಲೋಕಲ್ ಫ್ರೂಟ್ಸು ಮತ್ತೆ ವೆಜಿಟೇಬಲ್ಸ್ ಉಂಟು. ಸೊ ಅವರು ಹೇಗೆ ಮಾಡಿದ್ರು, ಯಾವುದಾದ್ರು ಪ್ರೇರಣೆ, ಸೊ ನಿಮಗೆ ಬೇಕಾದ್ರೆ ಹೇಗೆ ಇನ್ಫಾರ್ಮೇಶನ್, ಹೇಗೆ ಸ್ಟಾರ್ಟ್ ಮಾಡ್ಬೋದು ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಸಿಗ್ತದೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಈಗ ನಾವು ನಮ್ದು ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಜೋಸೆಫ್ ಲೋಬೋ ಶಂಕರ್ಪುರ. ಸೊ ಅವರು ಟೆರೆಸ್ ಫಾರ್ಮಿಂಗ್ ಮಾಡ್ತಿದ್ದಾರೆ, ತುಂಬ ವರ್ಷದಿಂದ ಮಾಡ್ತಿದ್ದಾರೆ. ಆಲ್ರೆಡಿ ಅವರದ್ದು ವಿಡಿಯೋಸ್ ಕೆಲವು ತುಂಬ ವೈರಲ್ ಆಗಿದೆ. ಇನ್ನು ಅವರದ್ದು ಒಂದು ಯೂಟ್ಯೂಬ್ ಚಾನಲ್ ಸಹ ಉಂಟು, ಜೋಸೆಫ್ ಲೋಬೋ ಶಂಕರ್ಪುರ ಅಂತ. ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿ ನಾನು ಇಲ್ಲಿ ಬಂದದ್ದು. ಸೊ ಅವರ ಹತ್ರ ಮಾಹಿತಿ ಕೇಳುವ, ಟೆರೆಸ್ ಫಾರ್ಮಿಂಗ್ ಹೇಗೆ ಮಾಡೋದು. ಸೊ ಹೇಗೆ ಟೆರೆಸ್ ಫಾರ್ಮಿಂಗ್ ಮಾಡೋದು ಅಂತ ತುಂಬ ಜನರಿಗೆ ಕ್ವಶನ್. ಜಾಗ ಉಂಟು, ಆದರೆ ಹೇಗೆ ಮಾಡೋದು ಅಂತ ಐಡಿಯಾ ಇಲ್ಲ. ಸೊ ಸರ್ ಹತ್ರ ಇವತ್ತು ಕೇಳುವ. ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಸೌಖ್ಯ. ಸರ್, ಒಂದು ನಮಗೆ ಹೇಳ್ಬೋದಾ ಟೆರೆಸ್ ಫಾರ್ಮಿಂಗ್ ಅಂದ್ರೆ ಎಂತ, ಹೇಗೆ ಮಾಡೋದು ಸ್ವಲ್ಪ ಹೇಳ್ತೀರಾ? ಖಂಡಿತ. ನಾನು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಂಕರ್ಪುರದ ನಿವಾಸಿ. ನಾನು ಕಳೆದ ಒಂದು 20 ವರ್ಷಗಳಿಂದ ಈ ತಾರಸಿ ಕೃಷಿಯನ್ನು ಸಕ್ಸಸ್ ಆಗಿ ಮಾಡ್ಕೊಂಡು ಬಂದಿದ್ದೇನೆ. ಇದರಲ್ಲಿ ಯಾವುದೇ ರೈತ ಇವತ್ತು, ಯಾವುದೇ ಚಾನಲ್ ಅಥವಾ ಯಾವುದೇ ರೈತ, ಯಾವುದೇ ಕಂಪನಿ ಸಕ್ಸಸ್ ಆಗಬೇಕಾದ್ರೆ ಅದು ಮೊದಲು ಸೋಲ್ಬೇಕು. ಬಂದ್ರೆ ಮಾತ್ರ ನಮ್ಗೆ ಗೆಲುವು ಸಾಧ್ಯ. ಅದಕ್ಕೋಸ್ಕರ ನಾವು ಇದರಲ್ಲಿ ತುಂಬಾ ಸೋತಿದ್ದೇವೆ, ತುಂಬಾ ನಿದ್ದೆಗೆಟ್ಟಿದ್ದೇವೆ, ತುಂಬಾ ಕಷ್ಟಪಟ್ಟಿದ್ದೇವೆ, ಬೇಡವನ್ನ ಕೇಳಿ ಇದ್ದೇವೆ. ಆದ್ರೂ ಇವತ್ತು ದೇವರು ನಮ್ಗೆ ಒಳ್ಳೆಯ ರೀತಿಯಲ್ಲಿ ಸಂಪೂರ್ಣ ಕೃಷಿಯನ್ನು ಮಾಡಲು ಅನುವು ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ಸಕ್ಸಸ್ ಆಗಿದ್ದೇನೆ. ಹೌದು. ಹೇಗೆ ಸ್ಟಾರ್ಟ್ ಮಾಡಿ, ಅಂದ್ರೆ ಫಸ್ಟ್ ಯಾವ್ದು ಗಿಡ ಇಟ್ಟದ್ ನೀವು? ಹೌದು, ನನಗೆ ಇರುವುದು ಅಲ್ಪ ಸ್ಥಳಾವಕಾಶ. ಯಾಕೆಂದ್ರೆ ಕೇವಲ 15 ಸೆಂಟ್ಸ್ ನನ್ನ ಜಾಗ. ಹೌದು, ಅದರಲ್ಲಿ ನಾನು ಮೊದಲೇ ತೆಂಗಿನ ಗಿಡ ಹಾಗೂ ಇನ್ನಿತರ ಬೇರೆ ಗಿಡಗಳನ್ನು, ಅಡಿಕೆ, ಬಾಳೆ, ಇನ್ನಿತರ ಗಿಡಗಳನ್ನು ಮೊದಲೇ ಕೃಷಿ ಮಾಡಿದ್ದೆ. ಹಾಗಿರುವಾಗ ನನಗೆ ಸ್ವಲ್ಪ ನಮ್ಮ ಈ ಊರಿನ ಮೂಲ ಕಸುಬು ಮಲ್ಲಿಗೆ, ಅದನ್ನು ನನಗೆ ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಮಲ್ಲಿಗೆ ಕೃಷಿಯನ್ನು ನೆಲದಲ್ಲಿ ಮಾಡಿದೆ. ಕೆಲವೊಂದು ಅಡಚಣೆಗಳಿಗಾಗಿ, ಅಂದ್ರೆ ಮಲ್ಲಿಗೆ ಕೃಷಿ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ಸನ್ಲೈಟ್ ಬೇಕು, ಸೂರ್ಯನ ಬೆಳಕು ಕ್ಲಿಯರ್ ಆಗಬೇಕು. ಯಾವುದೇ ಮರದ ಬೇರುಗಳು, ಗಿಡಗಳು ಇದ್ದಲ್ಲಿ ಮಲ್ಲಿಗೆ ಹೂ ಆಗುದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಮಾಡಿದ ಕೃಷಿ ಫೈಲ್ ಆಯ್ತು. ಯಾಕಂದ್ರೆ ನನಗೆ ಸ್ಥಳಾವಕಾಶ ಸ್ವಲ್ಪನೇ ಇತ್ತು, ಮೊದಲೇ ನಾನು ಹೇಳಿದೆ. ಆನಂತರ ಹೀಗೆ ಎಣಿಸಿದ್ದೆ, ಏನಾದ್ರೂ ಮಾಡ್ಲೇಬೇಕು, ಛಲ ಬಿಡಬಾರ್ದಂತ. ಆನಂತರ ಕೆಳಗಡೆ ಇದ್ದ ಹೂವಿನ ಗಿಡಗಳು ಹಾಗೆ ಇದ್ದು, ಹೂವು ಆಗ್ತಾ ಇರ್ಲಿಲ್ಲ. ಹೀಗೆ ಹೋಗುವಾಗ ರೋಡ್ ಸೈಡ್ ಅಲ್ಲಿ ಯಾರೋ ತೆಗೆದು ಬಿಸಾಡಿದಂತ ಒಂದು 4 ಕ್ಯಾನ್ ಸಿಕ್ಕಿತ್ತು ನನಗೆ. ಕ್ಯಾನ್, ಹೌದು, ಬಿಸಾಡಿದಂತ ಕ್ಯಾನ್. ಅವುಗಳನ್ನು ಮನೆಗೆ ತಂದು ಕಟ್ ಮಾಡಿ ನೆಲದಲ್ಲಿದ್ದ ಗಿಡಗಳನ್ನು ರೂಟ್ ಸಮೇತ ತೆಗೆದು ಅದರಲ್ಲಿ ಹಾಕಿ ಸ್ವಲ್ಪ ಗೊಬ್ಬರ, ಕಂಪೋಸ್ಟ್ ಹಾಕಿ ಮೇಲ್ಗಡೆ ತಂದಿಟ್ಟೆ. ಏನಾದ್ರೂ ಆಗ್ಲಿ, ಇಲ್ಲದ್ರೆ ದೇವರಿಗಾದ್ರೂ 4 ಹೂವು ಸಿಕ್ಕಿದ್ರು ಸಾಕು ಅಂತ. ಹಾಗೆ ನೆಟ್ಟ ಗಿಡದಿಂದ 4 ಗಿಡದಿಂದ ಒಂದು 6 ತಿಂಗಳಲ್ಲಿ ಒಳ್ಳೆ ಪೋಷಣೆ ಮಾಡಿ ಒಂದು ಚೆಂಡು ಹೂ ತೆಗೆದೆ ನಾನು. ಒಂದು ಚೆಂಡು ಇವಾಗಿನ ರೇಟ್ 2100 ಅಟ್ಟೆಗೆ. ಅಂದ್ರೆ ಒಂದು ಚೆಂಡಿಗೆ ಸಾಧಾರಣ ಒಂದು 500 ಚಿಲ್ಲರೆ ಬರ್ತದೆ. ಹಾಗಿರುವಾಗ ನನಗೆ ಇದು ಒಂದು ಆದಾಯ ಅನ್ನೋದಕ್ಕಿಂತ ನನ್ನ ಸಕ್ಸಸ್ ಆದ ಅನ್ನೋ ಖುಷಿ ಬಂತು. ಅದ್ರಲ್ಲಿ ಪ್ರೇರಣೆ ಬಂತು. ಅದರಿಂದ ಪ್ರೇರಣೆಯಾಗಿ ನಾನು 4 ಗಿಡಗಳನ್ನು 36 ಗಿಡಗಳಿಗೆ ಎಕ್ಸ್ಟೆನ್ಷನ್ ಮಾಡಿದೆ. ಇದು ಸಕ್ಸಸ್ ಆಯಿತು. ನನಗೆ ಮೂಲ ಆಧಾರವೂ ಆಯಿತು, ಒಂದು ಕಸುಬು ಆಯಿತು. ಅದರ ನಂತರ ಹಣ್ಣಿನ ಗಿಡಗಳು ಮಾಡಿದೆ, ಅದರಲ್ಲೂ ಸಕ್ಸಸ್ ಆಯಿತು. ಹೀಗೆ ಹೋಗುವಾಗ ನನಗೆ ಯಾಕೋ ಅನಿಸಿತು, ನಾನು ಪೇಟೆಯಿಂದ ಕೆಮಿಕಲ್ ಯುಕ್ತ ಸ್ಪ್ರೇ, ಕೆಮಿಕಲ್ ಹಾಕಿದಂತಹ ವಿಷಯುಕ್ತ ತರಕಾರಿ, ಹಣ್ಣು ಹಂಪಲುಗಳನ್ನು ತಿನ್ನುವುದಕ್ಕಿಂತ ನಾನೇ ಮನೆಯಲ್ಲಿ ಮಾಡಿದ್ರೆ ಹೇಗೆ ಅಂತ ಇಲ್ಲಿಗೆ ಅದನ್ನು ಎಕ್ಸ್ಟೆನ್ಷನ್ ಮಾಡಿದೆ. ತರಕಾರಿ ಬೆಳೆಸಿದ್ದೆ, ಹಣ್ಣು ಹಂಪಲು ಎಲ್ಲವೂ ಇವತ್ತು ತಾರಸಿಯಲ್ಲಿ ನನ್ನ ಹತ್ರ ಆಗ್ತಾ ಇದೆ. ಇದು ನೀವು ಮನೆಗೋಸ್ಕರ ಬೆಳೆಸಿದ, ಇಲ್ಲ ನೀವು ಇದು ಕಮರ್ಷಿಯಲ್ ಆಗಿ? ಖಂಡಿತವಾಗಿ ನಾನು ತಾರಸಿ ಕೃಷಿ ಮಾಡಿದ್ದು ಮನೆಗೋಸ್ಕರ, ಯಾವುದೇ ಕಮರ್ಷಿಯಲ್ ಇದರಲ್ಲಿ ಇಲ್ಲ. ಯಾಕಂದ್ರೆ ನನ್ನ ಮೂಲ ಕಸುಬು ಲ್ಯಾಂಡ್ಸ್ಕೇಪ್, ಅಂದ್ರೆ ಪ್ರತಿಯೊಬ್ಬರಿಗೆ ತೋಟ ಮಾಡಿ ಕೊಡುವುದು, ಹೊಸ ತೋಟವನ್ನು ನಿರ್ಮಿಸಿ ಕೊಡುವುದು. ಹೌದೌದು, ಲ್ಯಾಂಡ್ಸ್ಕೇಪ್ ನನ್ನ ಮೊದಲ ಬಿಸ್ನೆಸ್. ಅದನ್ನು ಮುಂದುವರಿಸ್ತಾ ಇದ್ದೆ. ಇದು ಕೇವಲ ಮನೆಗೋಸ್ಕರ, ಯಾವುದೇ ವಿಷ ತರಕಾರಿ ಬೇಡ,
ನನ್ನ ಭೂಮಿಗೆ ನಾನು ವಿಷವನ್ನು ಸುರಿಸದೆ ಮುಂದಿನ ಪೀಳಿಗೆಗೆ ಒಂದು ಸಾವಯವ ಭೂಮಿಯನ್ನು ಉಳಿಸಬೇಕಂತ ನನ್ನ ಆಸೆ ಇತ್ತು. ಅದನ್ನು ಮಾಡ್ಕೊಂಡು ಸೊ ಇಲ್ಲಿ ಈಗ ಕಂಪ್ಲೀಟ್ ಆಗಿ 100% ಕೆಮಿಕಲ್ ಫ್ರೀ ಇರೋದು. 100% ಸರ್. ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ನಾನು ಯೂಸ್ ಮಾಡೋದಿಲ್ಲ. ಎಲ್ಲಿ ಬೇಕಾದ್ರೂ ತಾವು ಟೆಸ್ಟ್ ಮಾಡಬಹುದು. ಓಕೆ, ಸೊ ಒಂದು ಹೇಳ್ಬೋದು, ಇದು ಟೆರೇಸಿಗೆ ಎಷ್ಟು ಅಗಲ ಉಂಟಂತ? 1400 ಸ್ಕ್ವೇರ್ ಫೀಟ್ ಅಗಲ ಇದೆ. 1400 ಸ್ಕ್ವೇರ್ ಫೀಟ್ ಅಗಲದಲ್ಲಿ ಮುಖ್ಯವಾಗಿ ಮಲ್ಲಿಗೆ ಮಾಡ್ತಾ ಇದ್ದೇನೆ. ಮಲ್ಲಿಗೆ ವ್ಯಾಪಾರಕ್ಕೆ ಕೊಡ್ತಾ ಇದ್ದೇನೆ. ಆ ನಂತರ ಹಣ್ಣು, ಸಾಧಾರಣ ಒಂದು 200ಕ್ಕಿಂತಲೂ ಅಧಿಕ ವೆರೈಟಿ ಹಣ್ಣು ನನ್ನಲ್ಲಿ, ಹಣ್ಣಿನ ಗಿಡಗಳು ನನ್ನಲ್ಲಿ ಇವೆ. ಕೆಲವು ಹಣ್ಣುಗಳನ್ನು ಈಗ ತೋರಿಸಬಲ್ಲೆ, ಯಾಕಂದ್ರೆ ಸೀಸನ್ ಅಲ್ಲಿ ಆಯಾ ಸೀಸನ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಆ ನಂತರ ಹೂವಿನ ಗಿಡಗಳಲ್ಲಿ ಕೆಲವೊಂದು ರೋಸ್ ವೆರೈಟೀಸ್ ಗಿಡಗಳು ನನ್ನಲ್ಲಿವೆ. ಅದೇ ರೀತಿ ಜಲ ಸಸ್ಯಗಳು ಅಂದ್ರೆ ತಾವರೆ, ನೈದಿಲೆ, ಹೀಗೆ ವಿವಿಧ ರೀತಿಯ ಸಸ್ಯಗಳು ಇಲ್ಲಿ ಇವೆ. ಸೊ ಇಲ್ಲಿ ಈಗ ಅಟ್ ಪ್ರೆಸೆಂಟ್ ನಂಗೆ ಗೊತ್ತಿದ್ದವರವಣೆ ಉಡುಪಿಯಲ್ಲಿ ಯಾರು ಸಹ ಟೆರೆಸ್ ಫಾರ್ಮಿಂಗ್ ಅಂತ ಮಾಡ್ತಾ ಇಲ್ಲ. ಸಣ್ಣ ಮಟ್ಟದಲ್ಲಿ ಮಾಡಿದ್ದಾರೆ ತುಂಬಾ ಜನ. ಮಲ್ಲಿಗೆಯಲ್ಲೂ ಉಡುಪಿ ತಾಲೂಕಿನಲ್ಲಿ ಇನ್ನೂ 1-2 ಜನ ಮಾಡಿ ಸಕ್ಸಸ್ ಆಗಿದ್ದಾರೆ. ಆದ್ರೆ ಈ ರೀತಿಯ ಗಲ್ಫ್ ವೆರೈಟಿಯ ಅದು ನನ್ನಲ್ಲಿ ವಿಶೇಷವಾಗಿ ನೀವು ಹೇಳಿದಾಗೆ ಇವಾಗಲೇ ವೈರಲ್ ಆಗಿತ್ತು. 2,74,000 ಬೆಲೆ ಬಾಳುವ ಮಾವಿನ ಹಣ್ಣಿನ ಗಿಡವು ನನ್ನ ಟೆರೆಸ್ ಅಲ್ಲಿ ಬೆಳೀತಾ ಇದೆ. ಅದರಲ್ಲಿ ಹಣ್ಣು ಆಗಿದೆ, ಅದು ವೈರಲ್ ಕೂಡ ಆಗಿತ್ತು. ತಮಗೆ ಗೊತ್ತಿದೆ, ಮಿಯಾಜಾಕಿ ಎಂಬ ಮಾವಿನ ಹಣ್ಣು. ಇದು ನನ್ನ ಇಷ್ಟು ದೊಡ್ಡ ಮಟ್ಟಿಗೆ ಟೆರೆಸ್ ಅಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆದವರು ಉಡುಪಿ ಅಥವಾ ಮಂಗಳೂರು ಜಿಲ್ಲೆಯಲ್ಲಿ ಕೂಡ ಯಾರು ಇರ್ಲಿಕ್ಕಿಲ್ಲ. ಮಂಗಳೂರಲ್ಲಿ ಇದ್ದಾರೆ, ಉಡುಪಿಯಲ್ಲಿ ಯಾರಿಲ್ಲ. ಸೊ ಉಡುಪಿ ಡಿಸ್ಟಿಕ್ ಅಲ್ಲಿ ನಮ್ಗೆ ಒಂದು ಹೆಮ್ಮೆ, ನಮ್ಮ ಡಿಸ್ಟಿಕ್ ಅಲ್ಲಿ ಯಾರಾದ್ರೂ ಮಾಡ್ತಿದಾರಂತ. ನಂದು ಮೇನ್ ಕ್ವಶನ್ ಇರೋದು, ಈಗ ಇದು ಓಪನ್ ಕಾಣ್ತಾ ಉಂಟು ಜಾಗ, ಈಗ ಕೆಲವ್ರ ಮನೆಯಲ್ಲಿ ಶೀಟ್ ಹಾಕಿದ್ದಾರೆ, ಇಲ್ಲ ಫ್ಲಾಟ್ ಅಲ್ಲಿ ಶೀಟ್ ಇರ್ತದೆ, ಅವರು ಮಾಡಬಹುದಾ, ಹೇಗೆ ಮಾಡಬಹುದು ಸ್ವಲ್ಪ ಹೇಳ್ಬೋದಾ? ಇಲ್ಲ, ಖಂಡಿತ. ತಾರಸಿ ಕೃಷಿ ಮಾಡ್ಬೇಕಂದ್ರೆ ಮೇಲ್ಗಡೆ ಸೀಟ್ ಹಾಕಿ ಅಥವಾ ಪಾಲಿ ಹೌಸ್ ಮಾಡಿ ತಾರಸಿ ಮೇಲೆ ಖಂಡಿತ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ. ಯಾಕೆಂದ್ರೆ ಪ್ರತಿಯೊಂದು ಹಣ್ಣಿನ ಗಿಡಗಳು ಹೂ ಬಿಟ್ಟು ಪಾಲಿನೇಷನ್ ಆಗ್ಬೇಕಂದ್ರೆ ಸನ್ಲೈಟ್ ಡೈರೆಕ್ಟ್ ಆಗಿ ಬರಬೇಕು. ಎರಡನೇದ್ದು ಮಲ್ಲಿಗೆ ಗಿಡಗಳಲ್ಲೂ ಅಥವಾ ಹಣ್ಣಿನ ಗಿಡಗಳಲ್ಲೂ ಉತ್ತಮ ಇಳುವರಿ ಬೇಕಂದ್ರೆ ಈ ಸೂರ್ಯನ ಶಾಖ ಅಧಿಕವಾಗಿ ಬೀಳಬೇಕು. ಆವಾಗ ಮಾತ್ರ ಫ್ಲವರಿಂಗ್ ಹಾಗೂ ಹಣ್ಣು ಪಾಲಿನೇಷನ್ ಆಗಲು ಸಾಧ್ಯ. ಇಲ್ಲಿಂದ ನನ್ನ ತಾರಸಿ ತೋಟ ಸ್ಟಾರ್ಟ್ ಆಗ್ತದೆ ನೋಡಿ. ಇಲ್ಲಿಂದ ಇದು ಡ್ರ್ಯಾಗನ್ ಫ್ರೂಟ್ ಇಲ್ಲಿ ಬೆಳೆದಿದ್ದೇನೆ. ಈಗಾಗಲೇ ಹಣ್ಣು 2 ಕೊಯ್ಲು ಆಗಿದೆ, ಇದು 3ನೇ ಕೊಯ್ಲು ಡ್ರ್ಯಾಗನ್ ಫ್ರೂಟ್. ಆನಂತರ ಇದು ಕಾಮಕಸ್ತೂರಿ ಗಿಡ, ಮೆಡಿಸಿನಲ್ ಯೂಸ್. ಅದೇ ರೀತಿ ಇದು ಕಸ್ತೂರಿ ಮ್ಯಾಂಗೋ ಅಂತ ಅಥವಾ ಬ್ಲ್ಯಾಕ್ ಮ್ಯಾಂಗೋ ಅಂತ ಇದಕ್ಕೆ ಕರೀತಾರೆ. ಇದೊಂದು ವಿಶೇಷ ಗಿಡ. ಬಾಳೆಯಲ್ಲಿ ಅನನಾಸ್ ಬಾಳೆ ಅಂತ ಒಂದು ವಿಶೇಷ ಇದೆ. ಇದು ಅರಸಿನ ಎಲೆ ಹಾಗೂ ಇದರ ಕಾಂಡ ಪಲ್ಯಕ್ಕೆ ಅಥವಾ ಮೆಡಿಸಿನ್ಗೆ ಯೂಸ್ ಆಗ್ತದೆ. ಇದು ಅರರೂಟ್ ಗಿಡ, ಇದರ ಕಾಂಡವನ್ನು ಅರರೂಟ್ ಆಗಿ ಪರಿವರ್ತನೆ ಮಾಡ್ತಾರೆ. ಅದೇ ರೀತಿ ಈ ಕಡೆ ನೋಡಿದರೆ ಇದು ಕಬ್ಬು ನನ್ನ ಟೆರೆಸ್ ಅಲ್ಲಿ ಬೆಳೆಸ್ತಾ ಇದ್ದೇನೆ. ಇದು ಒಂದು ವಿಶೇಷ ಅಡಿಕೆ ಗಿಡ. ಇದರ ಬುಡದಿಂದ ಅಡಿಕೆ ಸ್ಟಾರ್ಟ್ ಆಗ್ತದೆ. ಇದು ಒಂದು ಕಮರ್ಷಿಯಲ್ ಆಗಿ ಅಲ್ಲ, ಕೇವಲ ಒಂದು ಸುಂದರ ಕಾಣಲಿಕ್ಕೆ ಗಾರ್ಡನ್ ಗಿಡವಾಗಿ ಇದನ್ನು ಹಾಕಬಹುದು. ಡಾರ್ಫ್ ಅಡಿಕೆ ಗಿಡ ಅಂತ ಕರೀತಾರೆ. ಇದು ರುದ್ರಾಕ್ಷಿ ಗಿಡ. ತುಂಬಾ ಜನ ಕೊರಳಲ್ಲಿ ರುದ್ರಾಕ್ಷಿ ಧರಿಸ್ತಾರೆ, ಅದು ಹೇಗಿದೆ ಅಂತ ಗೊತ್ತಾಗುದಿಲ್ಲ. ಇದು ರುದ್ರಾಕ್ಷಿ ಗಿಡ. ರುದ್ರಾಕ್ಷಿಯಲ್ಲಿ ತುಂಬಾ ವೆರೈಟೀಸ್ ಇವೆ, ರುದ್ರಾಕ್ಷಿ, ಭದ್ರಾಕ್ಷಿ, ಹೀಗೆ ರುದ್ರಾಕ್ಷಿ ಅಥವಾ ಭದ್ರಾಕ್ಷಿ ಅಂತಾನೂ ಕರೀತಾರೆ. ಅದೇ ರೀತಿ ಇಲ್ಲಿ ಕಾಣ್ತಾ ಇರುವಂಥದ್ದು ಇದು ಕರ್ಪೂರ. ನಾವು ದೇವರಿಗೆ ಕರ್ಪೂರ ಹಾಕ್ತೇವೆ, ಅದು ಯಾವುದರಿಂದ ಬರ್ತದೆ ಅಂತ ತುಂಬಾ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಈ ಗಿಡದ ಒಂದು ಹೂ ಬಿಡುವಾಗ ಅದರಿಂದ ಬರುವಂತಹ ಜೆಲ್ ಉಪಯೋಗಿಸಿ ಬೇರೆ ಬೇರೆ ಪೆಟ್ರೋಕೆಮಿಕಲ್ಗಳನ್ನು ಯೂಸ್ ಮಾಡಿ ಕರ್ಪೂರವನ್ನು ತಯಾರು ಮಾಡ್ತಾರೆ. ಅದೇ ರೀತಿ ಇದು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ, ದೊಡ್ಡ ಮರ ಆಗುವುದಿಲ್ಲ, ಸಣ್ಣ ಗಿಡದಲ್ಲಿ ಹಲಸು ಬರುವಂಥ ಒಂದು ವಿಶೇಷ ಗಿಡ ವಿಯೆಟ್ನಾಂ ಸೂಪರ್ ಅರ್ಲಿ. ಇದು ತೈವಾನ್ ಜಾವಾ ಪ್ಲಮ್ ಅಥವಾ ನಾವು ಏನು ನೇರಳೆ ಹೇಳ್ತೇವೆ. ನಮ್ಮ ಭಾರತದ ಅಥವಾ ಈ ಕೋಸ್ಟಲ್ ಏರಿಯಾದ ಕೆಲವೊಂದು ನೇರಳೆ ಗಿಡಗಳಿವೆ. ಅವುಗಳಲ್ಲಿ ನೇರಳೆ ಆಗಬೇಕಂದ್ರೆ 7 ರಿಂದ 10 ವರ್ಷ ಬೇಕು. ಈ ಗಿಡದಲ್ಲಿ ನಿಮಗೆ ಕೇವಲ 2.5 ವರ್ಷದಲ್ಲಿ ನೇರಳೆ ಹಣ್ಣು ಬಿಡ್ತದೆ. ಅದೇ ರೀತಿ ಇದು ಥೈಲ್ಯಾಂಡ್ ರೆಡ್ ಮ್ಯಾಂಗೋ ಅಂತ, ಆಲ್ ಸೀಸನ್ ಇದು. ಹೀಗೆ ಮುಂದೆ ಬಂದರೆ ಇಲ್ಲಿ ಕಾಣ್ತಾ ಇರುವಂಥದ್ದು ಮಳೆಗಾಲದಲ್ಲಿ ನಮ್ಮ ಈ ಮಲ್ಲಿಗೆ ಗಿಡಗಳು ಹಾಳಾಗಿವೆ. ಶಂಕರ್ಪುರದ ಒಂದು ವಿಶೇಷ ಕೃಷಿ ಮಲ್ಲಿಗೆ. ಇವತ್ತು ದೇಶ ವಿದೇಶಗಳಿಗೆ ನಮ್ಮ ಈ ಕರ್ನಾಟಕದ ಪುಟ್ಟ ಶಂಕರ್ಪುರದ ಹೆಸರು ಮಾಡಿದ ಒಂದು ಗಿಡವೇ ಈ ಶಂಕರ್ಪುರ ಮಲ್ಲಿಗೆ. ಯಾಕೆಂದರೆ ಶಂಕರ್ಪುರ ಮಲ್ಲಿಗೆ ಗಲ್ಫ್ ರಾಷ್ಟ್ರಗಳಿಗೆ ರವಾನೆಯಾಗುವುದು ಕೇವಲ ಶಂಕರ್ಪುರ ಮಲ್ಲಿಗೆ ಮಾತ್ರ. ಬೇರೆ ಯಾವ ಮಲ್ಲಿಗೆಯನ್ನು ಗಲ್ಫ್ ರಾಷ್ಟ್ರಗಳಿಗೆ ರವಾನೆ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಇಲ್ಲೊಂದು ಹಣ್ಣಿನ ಗಿಡ ಇದೆ, ಜಬೋಟಿ ಗಬ ಅಂತ. ನಮ್ಮ ಭಾರತ ದೇಶದಲ್ಲಿ ಹೇಗೆ ಬಳ್ಳಿಯಲ್ಲಿ ದ್ರಾಕ್ಷಿ ಆಗ್ತದೋ ಈ ಗಿಡದಲ್ಲಿ ಕಾಂಡದಿಂದ ದ್ರಾಕ್ಷಿ ಆಗ್ತದೆ. ತಾವು ಯೂಟ್ಯೂಬ್ ಅಥವಾ ಗೂಗಲ್ನಲ್ಲಿ ನೋಡಬಹುದು. ಹಣ್ಣು ಸೀಸನೇಬಲ್ ಇದ್ರದ್ದು ಮೇ ಟೈಮಲ್ಲಿ. ನಮಗೂ ಇದರಲ್ಲಿ ಹಣ್ಣಾಗಿದೆ. ಗ್ರಾಫ್ಟೆಡ್ ಗಿಡ ಆದರೆ ಕೇವಲ 1 ವರ್ಷಕ್ಕೆ ಹಣ್ಣಾಗ್ತದೆ.
ಅಥವಾ ಬೀಜದ ಸಸಿ ಆದರೆ 3.5 ವರ್ಷ ಬೇಕು. ಇದು ಕುಮ್ಕಟ್ ಅಂತ, ಥೈಲ್ಯಾಂಡ್ ಆರೆಂಜ್ ಅಥವಾ ಬಟನ್ ಆರೆಂಜ್, ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ನಮ್ಮ ಭಾರತ ದೇಶದ ಆರೆಂಜ್ ಅನ್ನು ನಾವು ಸುಲಿದು ತಿನ್ನಬೇಕು. ಈ ಆರೆಂಜ್ ಅನ್ನು ಸುಲಿದು ತಿನ್ಲಿಕ್ಕಿಲ್ಲ, ಸಿಪ್ಪೆ ಸಮೇತ ತಿನ್ಬಹುದು. ಕುಮ್ಕಟ್ ಅಂತ ನರ್ಸರಿ ಹೆಸರು. ಅದೇ ರೀತಿ ಆ್ಯಪಲ್ ನಾವು ತುಂಬ ಜನ ತಿಂದಿರ್ಲಿಕ್ಕೆ ಸಾಕು, ಕೆಲವರಿಗೆ ಇನ್ನೂ ಗೊತ್ತಿಲ್ಲ ಆ್ಯಪಲ್ ಗಿಡ ಹೇಗಿರ್ತದೆ, ಯಾವ ರೀತಿ ಇರ್ತದೆ. ನೋಡಿ, ಇದು ಆ್ಯಪಲ್ ಗಿಡ, ಕಾಶ್ಮೀರ್ ಆ್ಯಪಲ್ ಅಂತ ಹೇಳ್ತೇವೆ. ಯಾವುದೇ ಕಾರಣಕ್ಕೂ ತುಂಬ ಜನ ಫರ್ಟಿಲೈಸರ್ ಕೆಮಿಕಲ್ ಹಾಕಿ ಬೆಳೆಸಿ ಫಸಲು ತೆಗಿಬೋದು. ಸಾವಯವ ರೀತಿಯಲ್ಲಿ ಆ್ಯಪಲ್ ಇಲ್ಲಿ ನಮ್ಮ ಕೋಸ್ಟಲ್ ಏರಿಯಾಕ್ಕೆ ಬರುವುದಿಲ್ಲ ಖಂಡಿತ. ಅದೇ ರೀತಿ ನಾನು ಈಗಾಗಲೇ ಹೇಳಿದೆ, 2,74,000 ಬೆಲೆ ಬಾಳುವಂಥ ಮಿಯಾಜಾಕಿ ಹಣ್ಣಿನ ಗಿಡ ಇದು. ನಾವು ಈ ಸರ್ತಿ ಹಣ್ಣು ಈ ಸ್ಟೆಮ್ಮಲ್ಲಿ ಆದದ್ದು. ಈಗಾಗಲೇ ಇದರ ಸಂಪೂರ್ಣ ವಿಡಿಯೋ ಎಲ್ಲ ಮೀಡಿಯಾಗಳಲ್ಲೂ ತಾವು ನೋಡಿದ್ದೀರಿ. ಅದೇ ರೀತಿ ಇಲ್ಲಿ ಕೆಲವೊಂದು ಗಿಡಗಳಿವೆ, ಹಣ್ಣಿನ ಗಿಡಗಳು. ಇದು ಮನಿಲಾ ಚೆರಿ, ನೋಡಿ ಇಲ್ಲಿ ಕಾಣ್ತಾ ಇದೆ ಹಣ್ಣು ಗೊಂಚಲಾಗಿ. ಮನಿಲಾ ದೇಶದ ಚೆರಿ ಇದು, ಮನಿಲಾ ದೇಶದ ಚೆರಿ ಈ ರೀತಿ ಬರ್ತಾ ಇದೆ. ಇದು ತಿನ್ನಲು ನಮ್ಮ ಭಾರತೀಯ ಪ್ಲಮ್ನಂತೆ ಟೇಸ್ಟ್ ಇದೆ. ಅದೇ ರೀತಿ ಇದು ಲಾಂಗನ್ ಅಂತ, ಇದು ಕೊಕ್ಕಮ್, ಜಬೋಟಿ ಗಬಾ, ಕಟ್ ನಟ್ ಗಿಡ. ಅದೇ ರೀತಿ ಸೆಡರ್ ಬೈ ಚೆರಿ ಅಂತ ಇದರ ಹೆಸರು, ಸೆಡರ್ ಬೈ ಚೆರಿ. ಕೊಕೋ ಪ್ಲಮ್ ಚೆರಿ ಇಲ್ಲಿ ಕಾಣುವಂಥದ್ದು, ಕೊಕೋ ಪ್ಲಮ್ ಚೆರಿ. ಅದೇ ರೀತಿ ವೆಜಿಟೇಬಲ್ಸ್ ಅಲ್ಲಿ ಇದು ಅವರೆ, ಇದನ್ನು ಘಟ್ಟ ಅವರೆ ಅಂತ ಕರೀತೇವೆ ನಾವು, ಅವರೆ ಗಿಡ. ಇದು ಸ್ಟಾರ್ ಫ್ರೂಟ್, ತೈವಾನ್ ಸ್ಟಾರ್ ಫ್ರೂಟ್. ಭಾರತೀಯ ಸ್ಟಾರ್ ಫ್ರೂಟ್, ನಮ್ಮ ಲೋಕಲ್ ಸ್ಟಾರ್ ಫ್ರೂಟ್ ಹುಳಿ ಇರ್ತದೆ, ಇದು ಸಿಹಿ ಇರ್ತದೆ ಹಣ್ಣಾದ ನಂತರ. ಆಲ್ ಸೀಸನ್ ಮ್ಯಾಂಗೋ. ಇಲ್ಲಿ ಕಾಣ್ತಾ ಇರುವಂಥದ್ದು ಇದು ಮುಸುಂಬಿ. ನೋಡಿ, ಮುಸುಂಬಿ ಯಾರಾದರೂ ಕೋಸ್ಟಲ್ ಏರಿಯಾಕ್ಕೆ ಬೆಳೆಸ್ತಿದ್ದಾದ್ರೆ ದಯವಿಟ್ಟು ನಮಗೆ ಕೊಡಗು ಆ ಕಡೆಯಿಂದ ಏನು ಬರ್ತದೆ ಆ ಮುಸುಂಬಿಯ ಟೇಸ್ಟ್ ಇಲ್ಲಿ ಬರೋದಿಲ್ಲ. ಮುಸುಂಬಿ ಇಲ್ಲಿ ಹಣ್ಣು ಖಂಡಿತ ಆಗ್ತದೆ. ದಯವಿಟ್ಟು ಬೆಳೆಯುವ ಮುಂಚೆ ತಾವು ಇದನ್ನು ಅರಿತುಕೊಳ್ಳುವುದು ಉತ್ತಮ. ಇದು ವೆನಿಲಾ ಬಳ್ಳಿ, ವೆನಿಲಾ ಐಸ್ ಕ್ರೀಮ್ ಅಥವಾ ಇನ್ನಿತರ ಕೆಲವೊಂದು ಖಾದ್ಯಗಳಿಗೆ ಉಪಯೋಗಿಸುವಂಥ ವೆನಿಲಾ ಬಳ್ಳಿ. ಇದರಲ್ಲಿ ಆಗುವಂಥ ಒಂದು ಕೋಡನ್ನು ಫ್ಲೇವರ್ಗಳಿಗೆ ಪರಿವರ್ತನೆ ಮಾಡ್ತಾರೆ. ಲವಂಚ ಗಿಡ, ಮೆಡಿಸಿನಲ್ ಯೂಸ್ ಇದು ಲವಂಚ. ಕಿವಿ ಫ್ರೂಟು ನಿಜವಾಗಿ ನೀವು ನೋಡಿದ್ದೀರಿ, ಆದರೆ ಗಿಡ ಹೇಗಿರ್ತದೆ ಅಂತ ಗೊತ್ತಿರಲಿಕ್ಕಿಲ್ಲ. ದಯವಿಟ್ಟು ಕಿವಿ ಫ್ರೂಟ್ ಗಿಡ ಇಲ್ಲಿ ಯಾರು ಬೆಳೆಸೋದು ವಿರಳ, ಬೆಳೆಸಿದ್ರೂ ಹಣ್ಣು ಇಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ಮೊದಲೇ ತಾವು ತಿಳಿಸಿಕೊಳ್ಬೇಕು. ಇದು ಕಾಳಪತ್ತಿ ಸಪೋಟ. ನೋಡಿ, ಹೀಗೆ ಗೊಂಚಲು ಆಗುವಂಥ ಒಂದು ವಿಶೇಷ ಚಿಕ್ಕು ಕಾಳಪತ್ತಿ ಸಪೋಟ. ಇದು ಚೈನಾ ದೇಶದ ಪೇರಳೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ಚೈನಾ ದೇಶದ ಪೇರಳೆ ಅಥವಾ ಗೊಂಚಲು ಪೇರಳೆ, ಬಟನ್ ಪೇರಳೆ ಅಂತ ಕರೀತಾರೆ ತುಂಬ ಜನ. ಹೀಗೆ ಇಷ್ಟೇ ಸಣ್ಣ ಪೇರಳೆ, ತಿನ್ನಲಿಕ್ಕೆ ದ್ರಾಕ್ಷಿ ಅಂತೆ ಟೇಸ್ಟ್ ಇದರದ್ದು. ಅದೇ ರೀತಿ ಇಲ್ಲಿ ಇನ್ನೊಂದು ವೆಜಿಟೇಬಲ್ ಅನ್ನು ತೋರಿಸ್ತಾ ಇದ್ದೇನೆ, ವಿಶೇಷ ವೆಜಿಟೇಬಲ್ ಇದು, ತುಂಬ ಜನ ನೋಡಿರ್ಲಿಕ್ಕಿಲ್ಲ. ನಮ್ಮ ಭಾರತದಲ್ಲಿ ಪೊಟೇಟೊ ಅಥವಾ ಬಟಾಟೆಯನ್ನು ಅದು ಮಣ್ಣಿನ ಅಡಿಯಲ್ಲಿ ಬೆಳೆಸ್ತಾರೆ ರೈತರು. ಇದು ಬಳ್ಳಿಯಲ್ಲಿ ಬೆಳೆಸುವಂಥ ಒಂದು ಬಟಾಟೆ, ಏರ್ ಪೊಟೇಟೊ ಅಂತ ಇದಕ್ಕೆ ಕರೀತಾರೆ. ಇದೊಂದು ವಿಶೇಷ ಗಿಡ, ಏರ್ ಪೊಟೇಟೊ. ಅದೇ ರೀತಿ ಇದು ಸೀಡ್ಲೆಸ್ ಲೆಮನ್, 100% ಲಿಂಬೆ ನಮ್ಮ ಕರಾವಳಿಗೆ ಆಗುವಂಥ ಒಂದು ವಿಶೇಷ ಗಿಡ, ಸೀಡ್ಲೆಸ್ ಲೆಮನ್. ಇದು ಪೀನಟ್ ಬಟರ್ ಹಣ್ಣು, ಬರಾಬಾ. ನೋಡಿ, ಈ ಥರ ಹಣ್ಣು ಬರ್ತದೆ, ಈ ಥರ ಹಣ್ಣಿದೆ ಬರಾಬಾ. ಅದೇ ರೀತಿ ಇಲ್ಲಿದೆ ಬೇರೆಪ್ಪಲ್. ಇನ್ನೊಂದು ಗಿಡ ಮಕೋಟಾ ದೇವ ಅಂತ, ವಾಟ್ಸ್ ಕ್ರೌನ್ ಅಂತ ಕರಿತೇವೆ ನಾವು. ಕ್ಯಾನ್ಸರಿಗೆ ಯೂಸ್ ಆಗುವಂಥ ಒಂದು ಇದರಲ್ಲಿ ಆಗುವಂಥ ಹಣ್ಣು ವಿಶೇಷ. ಇದನ್ನು ಯಾರೂ ಕೂಡ ವೈದ್ಯರ ಸಲಹೆ ಇಲ್ಲದೆ ಖಂಡಿತವಾಗಿಯೂ ಸೇವಿಸಬಾರ್ದು. ವೈದ್ಯರ ಸಲಹೆ ಅತಿ ಅಗತ್ಯ. ಅದೇ ರೀತಿ ಇಲ್ಲಿ ಕಾಣ್ತಾ ಇದೆ ಬನಾನಾ ಸಪೋಟ. ಹೆಸರಿನಲ್ಲೇ ಹೇಳುವಂತೆ ಒಂದು ಬಾಳೆಹಣ್ಣಿನಷ್ಟು ಉದ್ದಕ್ಕೆ ಬರ್ತದೆ. ಇದು ತೈವಾನ್ ನೆಲ್ಲಿಕಾಯಿ, ತೈವಾನ್ ರೆಡ್ ನೆಲ್ಲಿಕಾಯಿ ಗಿಡ. ಇದರಲ್ಲೂ ಆಗಿತ್ತು, ಹಣ್ಣು ಮುಗ್ದಿದೆ ಈಗಾಗಲೇ. ಮ್ಯಾಂಗೋಸ್ಟೀನ್, ಹಣ್ಣಿನ ರಾಜ. ಇದರಲ್ಲೂ ಹಣ್ಣು ಖಾಲಿ ಆಯಿತು ಈಗಾಗಲೇ. ಮ್ಯಾಂಗೋಸ್ಟೀನ್ ಗ್ರಾಫ್ಟೆಡ್ ಗಿಡ ಆದರೆ ತಮಗೆ 2.5 ವರ್ಷದಲ್ಲಿ ಹಣ್ಣು ಬರ್ತದೆ. ಅದೇ ಬೀಜದ ಗಿಡ ಆದರೆ 7 ವರ್ಷ ಬೇಕು. ಸರ್, ನಾನಿಲ್ಲಿ ತುಂಬಾ ಗಿಡಗಳನ್ನು ನೋಡ್ತಾ ಇದ್ದೇನೆ. ಇದು ಎಲ್ಲ ಗಿಡ ಕೆಲವು ಫಾರಿನ್ ಯುರೋಪ್ ಇದು ಅಂತ ಹೇಳಿದ್ರಿ. ಇಲ್ಲಿ ಈ ವೆದರಿಗೆ ಸೆಟ್ ಆಗ್ತದ? ಖಂಡಿತ ಸರ್, ಮನಸ್ಸಿದ್ದರೆ ಮಾರ್ಗ. ಅದರ ಪ್ರಕಾರ ನಾವು ಮಾಡಿದರೆ ಖಂಡಿತ ಆಗ್ತದೆ. ತುಂಬ ಜನ ಕೇಳ್ತಾರೆ, ನೀವು ಗಲ್ಫ್ ದೇಶದ ಗಿಡಗಳನ್ನು ತಂದಿದ್ದೀರಿ, ಅದಕ್ಕೆ ಏನು ಹಾಕ್ತೀರಿ, ಸ್ಪೆಷಲಿ ಏನು ಬೆಳೆಸ್ತೀರಿ? ಯಾವುದೂ ಅಗತ್ಯ ಇಲ್ಲ. ಯಾಕೆಂದರೆ ನಾವು ಇಲ್ಲಿಂದ ಗಲ್ಫಿಗೆ ಹೋದಾಗ ನಮ್ಮ ಅನ್ನವನ್ನೇ ಉಣ್ಕೊಂಡು ಹೇಗೆ ಸುಖವಾಗಿರ್ತೇವೆ, ಅದೇ ರೀತಿ ನಮ್ಮ ದೇಶದ ಮಣ್ಣು ಅದಕ್ಕೆ ಸೂಕ್ತವಾಗ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆ ಬರೋದಿಲ್ಲ. ನಾನು ಈಗಾಗಲೇ ಹೇಳಿದಂತೆ ಕೆಲವೊಂದು ಗಿಡಗಳು ಹಣ್ಣು ಬಿಡೋದಿಲ್ಲ, ಇಲ್ಲಿ ಗಿಡ ಆಗ್ತದೆ. ಆ್ಯಪಲ್, ಕಿವಿ, ಪ್ಲಮ್, ಪೀಚ್, ಪಿಸ್ತಾ, ಇವು ಗಿಡಗಳು ನನ್ನಲ್ಲಿ ಇವೆ. ಇಷ್ಟರವರೆಗೆ ಹಣ್ಣು ಬಿಟ್ಟಿಲ್ಲ. ಯಾಕೆಂದ್ರೆ ನಮ್ಮ ಈ ವೆದರ್, ಇಲ್ಲಿನ ಹವಾಮಾನ ಹಾಗೂ ಇಲ್ಲಿನ ಈ ಗಾಳಿ ಬೆಳಕು ಇಲ್ಲಿ ಅದಕ್ಕೆ ಸೂಕ್ತವಾಗುವುದಿಲ್ಲ. ಅದಕ್ಕೋಸ್ಕರ ಕೆಲವೊಂದು ಬೆಳೆಗಳು ಇಲ್ಲಿ ಆಗುವುದಿಲ್ಲ. ಗಿಡ ಆಗ್ತದೆ, ಬೆಳೆ ಹಣ್ಣು ಬಿಡುವುದಿಲ್ಲ ಅಷ್ಟೇ. ಓಕೆ. ಸೊ ಈಗ ಮಳೆಗಾಲದಲ್ಲಿ
ಈಗ ಓಪನ್ ಟೆರೆಸ್ ಇದ್ದಾಗಿಂತ ಓವರ್ ನೀರು ಅದಕ್ಕೆ ಸೇರಿದಾಗೆ ಆಗ್ತದ? ಇಲ್ಲ ಅದಕ್ಕೋಸ್ಕರ ನಾವು ಪ್ರತಿ ಗಿಡವನ್ನು ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸಿದ್ದೇವೆ. ಒಂದ್ ಟೈಮ್ ಅಲ್ಲಿ ಅದನ್ನು ನಾನು ಈಗಾಗಲೇ ಹೇಳಿದೆ ಕ್ಯಾನ್ ಅಲ್ಲಿ ಬೆಳೆಸಿದ್ದೇನಂತ. ಮಳೆಗಾಲದ ಟೈಮ್ ಅಲ್ಲಿ ಕ್ಯಾನ್ ಅಲ್ಲಿ ಅಥವಾ ಪಾಟ್ ಅಲ್ಲಿ ಬೆಳೆಸಿದ್ರೆ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಯಾಕೆಂದ್ರೆ ಮಳೆಗೆ ಮಣ್ಣು ತುಂಬಾ ಮಳೆ ಬೀಳುವಾಗ ಪ್ರೆಸ್ ಆಗಿ ಅದರ ಒಳಗಡೆ ಈ ಕೆಸರು ತರ ಆಗಿ ನೀರು ಸ್ಟೋರೇಜ್ ಹೋಗುದಿಲ್ಲ ಹೊರಗಡೆ. ಅದರಿಂದ ಗಿಡಕ್ಕೆ ಸಮಸ್ಯೆ ಬರ್ತದೆ. ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಅಥವಾ ಬೇರುಕೊಳೆ ರೋಗ ಇಂಥ ಸಮಸ್ಯೆಗಳು ಬಂದು ಗಿಡ ಸಾಯುವ ಸ್ಥಿತಿ ಬರ್ತದೆ. ಈ ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ರೆ ಅದು ಫ್ಲೆಕ್ಸಿಬಲ್, ಅದಕ್ಕೋಸ್ಕರ ಅಲ್ಲಿ ನೀರು ಬೇಕಾದಾಗೆ ಮೂವ್ಮೆಂಟ್ ಆಗ್ತದೆ. ಒಂದು ವೇಳೆ ಆಗಿಲ್ಲ ಅಂದ್ರೆ ನಾವು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಹೊರಗೆ ಹೋಗ್ತದೆ. ಪಾಟ್ ಅಲ್ಲಿ ಅಥವಾ ಡಬ್ಬಗಳಲ್ಲಿ ಇದು ಆಗುದಿಲ್ಲ. ಮತ್ತೆ ಸರ್ ಸಮ್ಮರ್ ಸೀಸನ್ ಅಲ್ಲಿ ಎಂತ ಮಾಡ್ತೀರಿ? ಖಂಡಿತ ನನಗೆ 1.5 ಗಂಟೆ ಡೈಲಿ ಖಾಲಿ ಇಷ್ಟು ನೋಡ್ಲಿಕ್ಕೆ ಸಣ್ಣ ಜಾಗ, ಸ್ವಲ್ಪ ಗಿಡ, ಇವುಗಳ ಖಾಲಿ ನೀರು ಉಣಿಸುವಿಕೆ 1.5 ತಾಸು ಬೇಕು ನನಗೆ. 1.5 ತಾಸು ಇಷ್ಟು ಗಿಡಕ್ಕೆ. ಯಾಕೆಂದ್ರೆ ಈಗಾಗಲೇ ಹೇಳಿದೆ ಇಲ್ಲಿ 200ಕ್ಕಿಂತಲೂ ಅಡಿ ಹಣ್ಣಿನ ಗಿಡಗಳು, ಅಲ್ಲಿ ಸಾಧಾರಣ 150 ಅಂದ್ರೆ 350ರಿಂದ 400 ಗಿಡಗಳು ಇವೆ. ಎಲ್ಲದಕ್ಕೆ ನಾನು ಸಪರೇಟ್ ಆಗಿ ಕೈಯಿಂದಲೇ ಪೈಪಲ್ಲಿ ಬಿಡ್ತೇನೆ, ಈ ಪೈಪಿಂದ. ಹೌದು. ಸೊ ಇದ್ರಲ್ಲೇ ನೀವೇ ನೀರು ಬಿಡೋದು? ಹೌದು. ಸಂಜೆ ಸಾಯಂಕಾಲ ಡೈಲಿ ಸಾಯಂಕಾಲ. ಸೊ ಕೆಲವರು ನಾನು ನೋಡಿದಾಗೆ ಫಾರ್ಮಿಂಗ್ ಮಾಡುವಾಗ ತುಂಬಾ ಜಾಗ ಬಿಡ್ತಾರೆ. ಸೊ ಇಲ್ಲಿ ನಿಮ್ಗೆ ಇಕ್ಕಟ್ಟಂತ ಹಾಗೆ ಅಂತ ಸಹ ಆಗ್ಲಿಲ್ಲ? ಇಲ್ಲ, ತುಂಬಾ ಜನ ಕೇಳ್ತಾರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ 10 ಫೀಟ್ ಬೇಕು, 5 ಫೀಟ್ ಬೇಕು ಅಂತಾರೆ. ಖಂಡಿತ ನಾವು ಏನು ಸೈಂಟಿಫಿಕಲಿ ಆಗಿ ಮಾಡುವುದಾದ್ರೆ ಅಡಿಕೆ ಗಿಡಕ್ಕೆ 9x9, ತೆಂಗಿನ ಗಿಡಕ್ಕೆ 24x24, ಹಣ್ಣಿನ ಗಿಡಕ್ಕೆ 15ರಿಂದ 18 ಹೀಗೆ ಗ್ಯಾಪ್ ಬಿಡಬೇಕು. ಕಮರ್ಷಿಯಲ್ ಆಗಿ ಮಾಡ್ಬೋದು. ಆದ್ರೆ ನಾನೇನ್ ಮಾಡ್ತೇನೆ ಅಂದ್ರೆ ಇದೊಂದು ನನ್ನ ಹೋಬಿ, ಟ್ರಯಲ್ ಆಗಿ ಮಾಡ್ತಾ ಇದ್ದೇನೆ. ಅದು ನನ್ನ ಮನೆಗೋಸ್ಕರ ಮಾಡ್ತಾ ಇದ್ದೇನೆ, ಯಾವುದೇ ವ್ಯಾಪಾರ ದೃಷ್ಟಿಯಿಂದ ಇಲ್ಲ. ಅದಕ್ಕೋಸ್ಕರ ಇಲ್ಲಿ 100% ಸಕ್ಸಸ್ ಆಗಿದೆ. ನಿಜವಾಗಿ ನಾನು ಮಾಡಿದಕ್ಕೆ ಹಣ್ಣು ಸಿಗ್ಲೇಬಾರ್ದಿತ್ತು, ಆದ್ರೂ ಮನಸ್ಸು ಒಳ್ಳೇದಿದ್ರೆ ಖಂಡಿತ ದೇವರು ಒಲಿತಾರೆ ಅಂತ ಸುಳ್ಳಲ್ಲ. ನಾವು ಒಳ್ಳೆ ಮನಸ್ಸಿನಿಂದ ಮಾಡಿದರೆ ಯಾವುದೂ ನಮಗೆ ಕೈ ಬಿಡುವುದಿಲ್ಲ. ಅದಕ್ಕೋಸ್ಕರ ಪ್ರತಿ ಗಿಡದಲ್ಲಿ ನಾನು ಆಸೆ ಪಟ್ಟಿದ್ದಕ್ಕಿಂತ ಜಾಸ್ತಿ ಹಣ್ಣು ನನಗೆ ಸಿಕ್ಕಿದೆ. ಗಿಡನೂ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಓಕೆ, ಒಂದು ಕ್ವಶನ್ ಸರ್. ಸೊ ಕೆಲವು ಕಾಸ್ಟ್ಲಿ ಗಿಡ ಉಂಟಂತ ಹೇಳಿದ್ರಿ ಇಲ್ಲಿ, ಸೊ ಆಲ್ರೆಡಿ ವಿಡಿಯೋದಲ್ಲಿ. ಅದು ನೀವೇ ಇನ್ವೆಸ್ಟ್ಮೆಂಟ್ ಮಾಡಿದ್ದ ಎಂತ ಸರ್? ಖಂಡಿತ ನಾನು ಈಗಾಗಲೇ ಹೇಳಿದಂತೆ ಪ್ರತಿ ಗಿಡವನ್ನು ತಂದು ಇಲ್ಲಿ ಟ್ರಯಲ್ಗೆ ಹಾಕ್ತೇನೆ. ಅದರಲ್ಲಿ ಹಣ್ಣು ಬಂತಂದ್ರೆ ನಾನೇ ಗ್ರಾಫ್ಟಿಂಗ್ ಮಾಡಿ ಗಿಡಗಳನ್ನು ಸೇಲ್ ಕೂಡ ಮಾಡ್ತೇನೆ. ಯಾವುದೇ ದೃಷ್ಟಿಯಿಂದ ಹಣ್ಣು ಸೇಲ್ ಮಾಡೋದಿಲ್ಲ. ಅದಕ್ಕೋಸ್ಕರ ಹಣ್ಣು ಯಾರಿಗೆ ಎಷ್ಟು ಹಣ್ಣಾದ್ರೂ ನನಗೆ ಮನೆಗೆ ಅಥವಾ ಬೇರೆ ಫ್ರೆಂಡ್ಸಿಗೆ ಹೀಗೆ ಫ್ರೀ ಆಗಿ ಕೊಡ್ತೇನೆ. ವೆಜಿಟೇಬಲ್ಸ್ ಕೂಡ ಹಾಗೆ. ಅದು ಬಿಟ್ಟು ಗಿಡಗಳನ್ನು ಯಾವುದು ಗಿಡ ಬೇಕಾದ್ರೂ ನಾನು ಸೇಲ್ ಮಾಡ್ತೇನೆ. ನನ್ನಲ್ಲಿ ಹಣ್ಣು ಬರುವಂತದ್ದು ಮಾತ್ರ, ಸುಮ್ಮನೆ ಒಂದು ಯಾವ್ದಾದ್ರು ಗಿಡ ತಗೊಂಡೋಗಿ ಹಾಕಿ ಹಣ್ಣು ಬರ್ತದೆ ಆ ರೀತಿ ನನ್ನದಿಲ್ಲ. ಹೆಸರಿಗೋಸ್ಕರ ಅಲ್ಲ. ಹೌದು. ಓಕೆ, ಒಂದು ಗಿಡಕ್ಕೆ ಒಂದು ಹೇಳ್ಬೋದಾ? ನಾನು ತರುವಾಗ ಮಿಯಾಜಾಕಿ ಮಾವಿನ ಹಣ್ಣಿನ ಗಿಡಕ್ಕೆ 16,800 ರೂಪಾಯಿ ಇತ್ತು. ಯಾರು ಹೇಳಿದ್ರೆ ನಂಬಲಿಕ್ಕೆ ಇಲ್ಲ, ಕೇಳುದಿಲ್ಲ. ಅಷ್ಟು ರೇಟ್ ಇದೆಯಾ, ಯಾಕೆ ತರ್ತೀರಂತ. ಅದೇ ಒಂದು ಡೇಟ್ಸ್ ಪ್ಲಾಂಟ್ ನಾನು ತಂದಿದ್ದೆ, ಅದಕ್ಕೂ ಹೈಯೆಸ್ಟ್ ರೇಟ್ ಇದೆ. ಈಗಿನ ರೇಟ್ ಎಲ್ಲ ಕಡಿಮೆ ಆಗಿದೆ. ಮಿಯಾಜಾಕಿಗೆ ಈಗ ಆನ್ಲೈನ್ ಎಲ್ಲ 400-200 ರೂಪಾಯಿಗೂ ಸಿಗ್ತದೆ. ನಿಜವಾಗಿ ಅದು ಒರಿಜಿನಲ್ ಮಿಯಾಜಾಕಿ ಅಲ್ಲ, ಅದು ನೆನಪಿರ್ಲಿ. ಯಾಕಂದ್ರೆ ಯಾವುದೇ ಗಿಡಗಳನ್ನು ತಾವು ಕೊಂಡ್ಲುವಾಗ ಉತ್ತಮ ರೀತಿಯ ಗಿಡಗಳು ಬೇಕಂದ್ರೆ ಯಾರು ರೈತರು ಕಮರ್ಷಿಯಲ್ ಆಗಿ ಬೆಳೆದಿದ್ದಾರೆ ಅಂತವ್ರ ಹತ್ರ ಹೋಗಿ ಮಾತನಾಡಿ, ಅದರಲ್ಲಿ ಫಸಲು ಬಂದಿದ್ದಾದ್ರೆ ಅವರು ಎಲ್ಲಿಂದ ಖರೀದಿ ಮಾಡಿದ್ದಾರೆ ಅಥವಾ ಅವರು ಗಿಡಕ್ಕೆ ಕೊಡ್ತಾರಾದ್ರೆ ಅವರಿಂದ ಖರೀದಿ ಮಾಡೋದು ಉತ್ತಮ. ಓಕೆ, ಸೊ ನಿಮ್ಗೆ ಅಲ್ಲಿಂದ ಕಾಂಟ್ಯಾಕ್ಟ್ ಸಿಕ್ಕಿತ್ತು ಸರ್. ಯಾಕಂದ್ರೆ ನಾನು ಭಾರತದಲ್ಲಿ ಎಲ್ಲಿ ಯಾವ ಮೂಲೆಯಲ್ಲಿ ಕೃಷಿ ಮೇಳ ಆದ್ರೂ ಅಲ್ಲಿಗೆ ವಿಸಿಟ್ ಮಾಡ್ತೇನೆ. ಆವಾಗ ಈ ಗಿಡಗಳ ಕಲೆಕ್ಷನ್ ಮಾಡ್ತೇನೆ ಸರ್. ಅಲ್ಲಿಂದ ನೀವು ಕೃಷಿ ಮೇಳದಿಂದ. ಸೊ ಇಲ್ಲಿ ಬಂದು ಯಾರು ಸಹ ವಿಸಿಟ್ ಮಾಡ್ಬೋದಾ ಸರ್? ಖಂಡಿತ, ಯಾರಿಗೆ ಬೇಕಾದ್ರೂ ವಿಸಿಟ್ ಮಾಡಬಹುದು. ನಮ್ದೇ ಆದಂತ ಕೆಲವೊಂದು ರೂಲ್ಸ್ ಗಳಿವೆ, ಅವುಗಳನ್ನು ಕಂಪಲ್ಸರಿ ಫಾಲೋ ಮಾಡಬೇಕು. ಎರಡನೇದ್ದು, ನಮಗೆ ಮೊದಲೇ ತಾವು ತಿಳಿಸಿ ಸೂಕ್ತ ಸಮಯವನ್ನು ತಗೊಂಡು ವಿಸಿಟ್ ಮಾಡಿದ್ರೆ ಮಾತ್ರ ಅವಕಾಶ ಇದೆ, ಇಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಯಾಕೆಂದ್ರೆ ಬಂದವರಿಗೆ ಪ್ರತಿಯೊಬ್ಬರಿಗೂ ಉಚಿತ ಹಾಗೂ ಸಂಪೂರ್ಣ ಮಾಹಿತಿ ಸಿಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ರೂಲ್ಸ್ ಗಳನ್ನು ಹಾಕಿದ್ದೇವೆ. ಎರಡನೇದಾಗಿ, ಬಂದವರು ಗಿಡಗಳನ್ನು ನೋಡುವಾಗ ಅವುಗಳ ರೆಂಬೆ ಮುರಿಯುವುದು, ಸಣ್ಣ ರೆಂಬೆ ತೆಗೆದು ತಗೊಂಡು ಹೋಗುದು, ನೋಡ್ತಾ ಹಣ್ಣನ್ನು ಕೀಳುವುದು, ಈ ತರದೆಲ್ಲ ತುಂಬಾ ಆಗಿದೆ. ನಾನು ಅದನ್ನು ಯಾವತ್ತೂ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ನನ್ನ ಗಿಡದಲ್ಲಿರುವ ಒಂದು ಹಣ್ಣು ನಾನು ತಿಂದಕ್ಕಿಂತ ಜಾಸ್ತಿ ರೈತರಿಗೆ ಮಾಹಿತಿ ಸಿಗ್ತದೆ. ಒಂದು ಹಣ್ಣಿನಿಂದ 10 ಜನರಿಗೆ ಮಾಹಿತಿ ಸಿಗ್ತದೆ. ಅದೇ ಒಬ್ರು ಕೊಯ್ದು ತಗೊಂಡೋದ್ರೆ ಅಥವಾ ನಾನು ತಿಂದ್ರೆ ನನಗೆ ಒಬ್ನಿಗೆ ಆಯ್ತು. ಇದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ಸೊ ಯಾರಾದ್ರೂ ಒಂದು ಕಾಲ್ ಮಾಡಿ ನಿಮ್ಗೆ ಹೀಗೆ ಮಾಡುದಂತ ಹೇಳಿದ್ರೆ ನೀವು ಹೇಳ್ತೀರಿ? ಖಂಡಿತ ಗಿಡಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಅದೇ ರೀತಿ ಯಾರಿಗಾದ್ರೂ ತೋಟಗಳನ್ನು ಮಾಡಬೇಕು
ಈಗ ಒಬ್ಬರಿಗೆ ತೋಟ ಮಾಡಬೇಕು, ಅವರಿಗೆ ಐಡಿಯಾ ಇಲ್ಲ ಆ ಬಗ್ಗೆ, ಹೇಗೆ ಎಲ್ಲಿ ಗಿಡ ಎಲ್ಲಿ ಸಿಗ್ತದೆ, ಗೊಬ್ಬರ ಎಲ್ಲಿ ಸಿಗ್ತದೆ, ಹೊಂಡ ಯಾವ ತರ ಮಾಡಬೇಕು ಐಡಿಯಾ ಇಲ್ಲ ಅಂತವರಿಗೆ ಕಂಪ್ಲೀಟ್ ಆಗಿ ನಾವು ಮಾಹಿತಿ ಕೊಟ್ಟು ನಾವೇ ಆ ತೋಟವನ್ನು ಮಾಡಿ ಮೇಂಟೆನೆನ್ಸ್ ಮಾಡಿ ಕೊಡ್ತಾ ಇದ್ದೇವೆ. ಇಂಥ ಸೌಲಭ್ಯ ನನ್ನಲ್ಲಿ ಇದೆ. ಓಕೆ ಓಕೆ ಸರ್, ಅದು ನೀರಲ್ಲಿ ನಂಗೆ ಸೊ ಗ್ರಾಸ್ ತರ ಕಾಣ್ತದೆ, ಇಲ್ಲ ಪಾಮಜ್ಜ, ಸ್ವಲ್ಪ ಎಂತಾದ್ರೆ ಹೇಳ್ಬೋದು? ಇಲ್ಲ ಸರ್, ಖಂಡಿತ ನೋಡುವಾಗ ಇದೊಂದು ಪಾಮಾಜಿ ಕೊಳೆ ತರ ಕಾಣ್ತಾ ಇದೆ. ಹೌದು, ಇದನ್ನು ಗಾರ್ಡನ್ ಅಲ್ಲಿ ಸುಂದರವಾಗಿ ಕಾಣ್ಲಿಕ್ಕೂ ಯೂಸ್ ಮಾಡಬಹುದು, ಹಾ. ಅಥವಾ ಇದೊಂದು ಒಳ್ಳೆ ನ್ಯೂಟ್ರಿಷನ್ ಫುಡ್. ಇದಕ್ಕೆ ಅಜೋಳ ಅಂತ ಹೆಸರು. ನೋಡಿ, ಇದನ್ನು ಸರಿಸಿದ್ರೆ ಈ ತರ ಬರ್ತದೆ, ಬಿಟ್ರೆ ಪುನಃ ಅದೇ ತರ ಇರ್ತದೆ. ಸುಂದರ ಸಸ್ಯ ಇದು. ಓಕೆ ನೋಡಿ, ಈ ತರ ಬರ್ತದೆ ಒಂದು ಸಸ್ಯ, ಈ ತರ ಬರ್ತದೆ ನೋಡಿ. ಇದು ಅಜೋಳ ಅಂತ ಹೆಸರು. ಇದನ್ನು ನ್ಯೂಟ್ರಿಷನ್ ಫುಡ್ ಅಂದ್ರೆ ಅಕ್ವೇರಿಯಂಗೆ, ಕೋಳಿಗಳಿಗೆ, ಪಶುಗಳಿಗೆ ಇದನ್ನು ಆಹಾರವಾಗಿ ಬಳಸಬಹುದು. ಪಶುಗಳಿಗೆ ಆಹಾರ 1 kg ನೀವು ದಿನಕ್ಕೆ ಹಿಂಡಿ ಹಾಕುವುದಾದ್ರೆ 1 kg 400 ಗ್ರಾಮ್ ಅಜೋಳ ಹಾಕಿ ಉಳಿದದ್ದು 600 ಗ್ರಾಮ್ ಹಿಂಡಿ ಹಾಕಿದ್ರೆ ಉತ್ತಮವಾದಂತ, ಅಂದ್ರೆ 5 ಲೀಟರ್ ಹಾಲು ಕೊಡುವಂತ ದನ 8 ಲೀಟರ್ ಹಾಲು ಕೊಡ್ತದೆ. ಇದು ಗ್ರೀನರಿ ಫುಡ್. ಎರಡನೇದು ಕೋಳಿಗಳಿಗೆ ನೀವು ಇದನ್ನು ಫೀಡಿಂಗ್ ಜೊತೆ ಬಳಸಿದ್ರೆ 1 ವರ್ಷಕ್ಕೆ ಕೊಯ್ಲಿಗೆ ಬರುವಂತ ಕೋಳಿಗಳು ಕೇವಲ 8 ತಿಂಗಳಲ್ಲಿ ಕೊಯ್ಲಿಗೆ ಬರ್ತವೆ. 8 ತಿಂಗಳಲ್ಲಿ ಅಷ್ಟು ಒಳ್ಳೆ ನ್ಯೂಟ್ರಿಷನ್ ಫುಡ್ ಇದು ಅಜೋಳ ಅಂತ ಹೇಳ್ತಾರೆ. ಇದರ ಬಗ್ಗೆ ರೈತ ವಿಜ್ಞಾನಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ರೆ ತುಂಬಾ ಮಾಹಿತಿ ಇದೆ. ಇದು ಎಲ್ಲಿದೆ ಸರ್? ಇದು ನಮ್ಮ ಭಾರತ ದೇಶದ. ಇದರಲ್ಲಿ ತುಂಬಾ ರೀತಿಯ ಅಜೋಳಗಳಿವೆ, ಬೇರೆ ಬೇರೆ ರೀತಿಯ ಅಜೋಳಗಳಿವೆ. ಇದು ಒಳ್ಳೆಯ ನ್ಯೂಟ್ರಿಷನ್ ಫುಡ್ ಸರ್. ಬೆಳೆಸ್ಲಿಕ್ಕೂ ಅತಿ ಸುಲಭ, ಏನು ತುಂಬಾ ಖರ್ಚಿಲ್ಲ ಇದಕ್ಕೆ. ಇದು ಈಗ ಎಲ್ಲಿಂದ ನಿಮ್ಗೆ ಎಲ್ಲಿಂದ ಸಿಕ್ಕಿದೆ ಸರ್? ನಾನು ಇದು ಗದ್ದೆಗಳಿಂದ ಕಲೆಕ್ಷನ್ ಮಾಡಿದ್ದು. ಓಕೆ ಓಕೆ, ಇಲ್ಲಿ ಸಹ ಗದ್ದೆಗಳಲ್ಲಿ ಆಗ್ತದೆ. ಸೊ ಮೇ ಬಿ ಜನರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಓಕೆ ಓಕೆ, ದೇವರು ಪ್ರಕೃತಿಯಲ್ಲಿ ನಿಜವಾಗಿ ಒಬ್ಬ ಮನುಷ್ಯನಿಗೆ ಇಲ್ಲಿ ಹಾಕುವಾಗಲೇ ಅವನಿಗೆ ಜೀವಿಸ್ಲಿಕ್ಕೆ ಏನೆಲ್ಲ ಬೇಕು ಅದನ್ನು ಕಂಪ್ಲೀಟ್ ಆಗಿ ಕೊಟ್ಟಿದ್ದಾನೆ. ಆದ್ರೂ ಮನುಷ್ಯ ತನ್ನ ಅತಿಯಾಸೆಗೆ ಹೋಗಿ ಇವತ್ತು ಪ್ರಕೃತಿಯನ್ನು ಹಾಳು ಮಾಡಿ ತಾನು ಹಾಳಾಗಿದ್ದಾನೆ. ಯಾಕೆಂದ್ರೆ ಪ್ರಕೃತಿಯಲ್ಲಿ ಸಿಗುವಂತ ಆಹಾರ ನಮಗೆ ಬೇಡ, ರುಚಿಸುವುದಿಲ್ಲ. ಯಾಕೆಂದ್ರೆ ಇವತ್ತು ಝೊಮ್ಯಾಟೊ ಇನ್ನೇನು ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಸಿಗುವಂತ ಜಿಂಕ್ ಫುಡ್ ಗಳನ್ನೇ ತಿಂದು ಇಷ್ಟ. ಯಾಕೆಂದ್ರೆ ನಮಗೆ ಲೈಫ್ ಬೇಡ. ನಮ್ಮ ಅಜ್ಜ ತಾತಂದಿರು 100 ವರ್ಷ ಬದುಕ್ತಾ ಇದ್ರು, ನಾವು ಇವತ್ತು ಅದನ್ನು ಜಿಂಕ್ ಫುಡ್ ಗಳನ್ನು ತಿಂದು 60 ವರ್ಷಕ್ಕೆ ಗೋವಿಂದ ಆಗ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಕೆಮಿಕಲ್ ಇಲ್ಲದ ಈ ಸಾವಯವ ತರಕಾರಿ, ಹಣ್ಣು ಹಂಪಲುಗಳನ್ನು ಬೆಳೆಸಿ ತಾವು ಸೇವಿಸಿದ್ರೆ ಖಂಡಿತ ತಾವು ಒಳ್ಳೆ ರೀತಿಯ ಆರೋಗ್ಯದಿಂದ ಇರ್ತೀರಿ ಅಂತ ನನ್ನದೊಂದು ಸಲಹೆ. ಇದು ಒಂದು ಉತ್ತಮವಾದ ಮಾತು. ಸೊ ಒಂದು ಎಜುಕೇಟೆಡ್ ಪ್ಲಸ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಹೇಳುವಾಗ ಸೊ ಇನ್ನು ನೆಕ್ಸ್ಟ್ ಜನರೇಷನ್ ತುಂಬಾ ಯೂಸ್ಫುಲ್ ಆಗ್ಬೋದು. ಸೊ ನಿಮ್ಗೆ ಮನೆಗೆ ಆದಷ್ಟು ಮಾಡಿದ್ರೆ ಒಳ್ಳೇದು, ಕಮರ್ಷಿಯಲ್ ಹೇಳುದಿಲ್ಲ. ಈಗ ಇಲ್ಲಿ ಹೇಗೆ ಮನೆಗೋಸ್ಕರ ಮಾಡಿದ್ರೆ ಮನೆಗೋಸ್ಕರ ನಾವೊಂದು ಆರ್ಗ್ಯಾನಿಕ್ ಫುಡ್ ತಿನ್ಬೋದಂತ ನಂದೊಂದು ಸಜೆಷನ್. ಖಂಡಿತ ಸರ್, ಈಗ ಒಂದು ಟ್ಯಾರೆಸ್ ಕೃಷಿ ಮಾಡ್ಲಿಕ್ಕೆ ಸೊ ಯಾರಾದ್ರೂ ಎನಿಸಿದ್ರೆ ಅವರು ಎಂತೆಲ್ಲ ಮೊದಲು ಮೆಜರ್ಸ್ ತಗೊಳ್ಬೇಕು, ಎಂತ ನೋಡ್ಬೇಕು ಅವ್ರ ಮೊದಲು? ಖಂಡಿತ ಸರ್, ನಿಜವಾಗಿ ಇದು ಒಳ್ಳೆಯ ಕ್ವಶನ್. ಯಾಕೆಂದ್ರೆ ತುಂಬಾ ಜನರಿಗೆ ತಾರಸಿ ಕೃಷಿ ಮಾಡ್ಬೇಕಂತ ಆಸೆ ಇರ್ತದೆ, ಆದ್ರೂ ಕೆಲವೊಂದು ಕಾರಣಗಳಿಗೆ ಗಗಿ ಮಾಡ್ಲಿಕ್ಕೆ ಆಗುದಿಲ್ಲ. ದಯವಿಟ್ಟು ನೆನಪಿಟ್ಕೊಳ್ಳಿ, ತಾರಸಿ ಕೃಷಿ ಯಾರು ಮಾಡುವುದಿದ್ರೆ ತಾರಸಿ ಅವರ ಟ್ಯಾರೆಸ್ ಏನಿದೆ ಅದು ಯಾವುದೇ ಕಾರಣಕ್ಕೆ ಕ್ರ್ಯಾಕ್ ಇರಬಾರ್ದು. ಕ್ರ್ಯಾಕ್ ಇದ್ದವರು ಯಾವುದೇ ಕಾರಣಕ್ಕೂ ತಾರಸಿ ಕೃಷಿ ಮಾಡ್ಲಿಕ್ಕೆ ಯೋಗ್ಯರಲ್ಲ. ಯಾಕೆಂದ್ರೆ ಕೆಲವೊಂದು ಜನ ಹೇಳ್ತಾರೆ, ನಾನು ಟಾರ್ಪಲ್ ಹಾಕಿ ಅಥವಾ ಹೊದಿಕೆ ಹಾಕಿ ಅದಕ್ಕೆ ಪ್ಯಾಚ್ ಹಾಕಿ ಮಾಡಬಹುದೇ? ಇದು ಖಂಡಿತ ರಾಂಗ್. ಯಾಕೆಂದ್ರೆ ಈ ಗಿಡಗಳ ನೀರೇನಿದೆ, ನಾವು ಗೊಬ್ಬರ ಉಣಿಸಿದಂತ ನೀರು, ಅದು ಆಮ್ಲೀಯ ಅಂಶವನ್ನು ಹೊಂದಿರುವುದರಿಂದ ಅದರಲ್ಲಿ ಹೋಗಿ ಆ ಕಬ್ಬಿಣವನ್ನು ಕರಗಿಸುವಂತ ಅದಕ್ಕೆ ತಾಕತ್ತಿದೆ. ಆವಾಗ ನಿಮ್ಮ ತಾರಸಿ ಕ್ರ್ಯಾಕ್ ಬರುವ ಸಂಭವ ಇದೆ. ಅದಕ್ಕೋಸ್ಕರ ಆ ರೀತಿ ಇರುವವರು ಖಂಡಿತ ತಾರಸಿ ಕೃಷಿ ಮಾಡ್ಲಿಕ್ಕೆ ಯೋಗ್ಯರಲ್ಲ. ತಾರಸಿ ಕೃಷಿ ಮಾಡುವವರು ಇದೊಂದು ಅರಿತುಕೊಳ್ಬೇಕು. ಓಕೆ, ಸೊ ಇನ್ನು ಇಲ್ಲಿ ಆದ್ರೆ ವಿ ಶೇಪ್ ಇದ್ರೆ ಮಾಡಬಹುದು ಅವರು? ಇಲ್ಲ ಸರ್, ವಿ ಶೇಪ್ ಇದ್ರೂ ಆಗುದಿಲ್ಲ. ತಾರಸಿ ಸಮತಟ್ಟಾಗಬೇಕು ಅಥವಾ ಸ್ವಲ್ಪ ಆಂಗಲ್ ಅಲ್ಲಿ ನೀರು ಇಳಿದು ಹೋಗುವಂತ, ಹೌದು, ಸ್ವಲ್ಪ ಸ್ಲೋಪ್ ತರ ಇದ್ರೆ ಖಂಡಿತ ಮಾಡಬಹುದು. ಎರಡನೇದು ನೀವು ಮೊದಲೇ ಹೇಳಿದಂತೆ ಮೇಲ್ಗಡೆ ಸೀಟ್ ಇರುವವರು ತಾರಸಿ ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಹೌದು. ಮತ್ತೆ ಈ ಇನ್ಫಾರ್ಮೇಶನ್ ಕೊಟ್ಟದಕ್ಕೆ ಮತ್ತೆ ನಿಮ್ಗೆ ನೋಡಿದಕ್ಕೆ ಯೂಸ್ಫುಲ್ ಅಂತ ಎನಿಸ್ತೇನೆ. ಸೊ ತುಂಬಾ ಥ್ಯಾಂಕ್ಸ್ ನಿಮ್ಮ ಟೈಮಿಗೆ ಮತ್ತೆ ಇನ್ಫಾರ್ಮೇಶನ್ಗೆ. ಖಂಡಿತ. ಸೊ ಎಂತಾದ್ರೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಸರ್ ಹತ್ರ ಕ್ಲಾರಿಫೈ ಮಾಡಿ ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತೇನೆ. ಸೊ ನಂಗೆ ಅಂತೂ 1% ಜಾಸ್ತಿಯ ಕಲೀಲಿಕ್ಕೆ ಸಿಕ್ಕಿದೆ ಅಂತ ಎನಿಸ್ತೇನೆ ಟೆರೆಸ್ ಫಾರ್ಮಿಂಗ್ ಮಾಡುವ ಬಗ್ಗೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಎಷ್ಟು ತನಕ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗುತ್ತೇನೆ. ಬೈ ಬಾಯ್.